टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿಜೆಪಿಯವರು ಮತ್ತು JDSನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕಿಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮೂಡ ಅವರೇನು 3 ಎಕರೆ 16 ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲಾಗಿ ಅಕ್ವೈರ್ ಮಾಡ್ಕೊಂಡು ಜಮೀನಿಗೆ ಕಾಂಪೆನ್ಸೇಟ್ರಿ ಆಗಿ 14 ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವರಿಗೆ ಮೇಡಮ್ ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ಅನುಭವಿಸುವಂಥದ್ದಕ್ಕೆ ಏನು ರುವಾರಿಯಾಗಿದ್ದರು. ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದುಗಡೆ ಬಂದು 2-3 ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದು. ಇವತ್ತೆಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿರ್ಧಾರ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ನೆ ದಿವಸ ಸುಪ್ರೀಂ ಕೋರ್ಟು ED ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇಡೀ ದೇಶಾದ್ಯಂತ BJP ಏಜೆಂಟ್ಗಳಾಗಿ BJP ಕೂಲಿಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ RSS ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳುವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು. ನಿಮ್ಗೇನಾದರೂ ED ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ BJP ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇದೆಂಥ ದುರಂತ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಇನ್ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳು ಇವರೇ ತಗೋತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ರೀಸೆಂಟಾಗಿ ನೀವು ಗಮನಿಸಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ. ಅವನು ಯಾರೋ ಪಾಪ ಕನ್ನಡಕ್ಕೆ ಹಾಕೊಂಬಂದು ಅದು ಯಾವುದೋ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ, ಇದ್ರ ಬೆಲೆ 50 ಕೋಟಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದ. ಅವನ್ನ ಹೋಗಿ ED ರೈಡ್ ಮಾಡವ್ರೆ. ರೈಡ್ ಮಾಡಿದ್ದಾರೆ. ಏನೋ ಅವನು ತೆವಲಿಗೋಸ್ಕರ 50 ಕೋಟಿ ನಾಯಿ ಇದನ್ನು ನಾವು ಯಾರೋ ಸಿನಿಮಾ ಆ್ಯಕ್ಟ್ರಿಗೆ ನಾನು ಬೌಳಿಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಡೇನೇ ED ಹೋಗಿ ರೈಡ್ ಮಾಡುತ್ತೆ. ED ಅವ್ರ ಕೆಲಸ ಏನು? PMLA ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಈ ವಿಚಾರಕ್ಕೆ ಅವನು ಯಾರೋ ಒಬ್ಬನ್ನ ದುಡ್ಡು ಕೊಟ್ಟು BJPಯವರು ಎತ್ಕಟ್ಟಿ ಒಬ್ಬ ಸೈಡ್ ಆ್ಯಕ್ಟ್ರು ಅವನಿಗೆ ಏನು ಫಾಯ್ದೆ ಆಗಲಿಲ್ಲ. ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆ್ಯಕ್ಟ್ರು ಸಿದ್ದರಾಮಯ್ಯನವ್ರ ಕುಟುಂಬ ಜೈಲಿಗೆ ಹೋಗುತ್ತೆ ಅಂತ. ಇವ್ನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರ್ಬೇಕು. ಅವನೊಬ್ಬ ಕ್ರಿಮಿನಲ್, 44 ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ. ಅವನ ಮೂಲಕ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಸಿರು. ಲೋಕಾಯುಕ್ತ ತನಿಖೆ ನಡೀತಾ ಇರೋ ಒಂದು ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ. ಲೋಕಾಯುಕ್ತದ ಮೇಲೆ ನಂಬಿಕೆ ಎಲ್ಲ CBI ಕೊಡಬೇಕು ಅಂತ. ಅಲ್ಲಿ ಹೈಕೋರ್ಟ್ನವರು ಕ್ಯಾಕರ್ಸ್ ಮಕ್ಕದ ಮೇಲೆ ಉಗಿದು ಕಳಿಸಿದ್ರು. ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯಾ ಅಂತ ಉಗಿದು ಕಳಿಸಿರು. ಅದು ಡಿಸ್ಮಿಸ್ ಆದಮೇಲೆ ಅದು January 5 ಹೈಕೋರ್ಟ್ ಆರ್ಡ್ರು ಭಾಳ ಸ್ಪಷ್ಟವಾಗಿದೆ. ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ED ಅವರು ತನಿಖೆ ಮಾಡುವಂಥದ್ದಕ್ಕೂ CBIನವ್ರು ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ. ಇವರು ಆ ಜಡ್ಜ್ಮೆಂಟ್ ಬಂದಿದ್ದು January 15. January 27ಕ್ಕೆ ED ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ. ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ. ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. ಮಾರ್ಚ್ 7ನೇ ತಾರೀಕು ಅದು ಹೈಕೋರ್ಟು ಡಿಸ್ಮಿಸ್ ಮಾಡಿ ಈ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮಕ್ಕದ ಮೇಲೆ ಊದ್ಬಿಟ್ಟು ಕಳಿಸ್ತಾರೆ. ಇವರು ED ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ ಸುಪ್ರೀಂ ಕೋರ್ಟ್ ನೆನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು CJS ಅಬ್ಸರ್ವೇಷನ್ನು ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ BJPಯವರಿಗೆ ಮತ್ತು ED ಅವರಿಗೆ ನಂಬಿಕೆ ಇದ್ದರೆ ನಿಮಗೆ EDನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಏನು ಹೇಳ್ತಾರೆ,
ಮಾನ್ಯ ಚೀಫ್ ಜಸ್ಟಿಸ್ ಗವಾಯ್ ಅವರ ನೇತೃತ್ವದ ಒಂದು ಪೀಠ, ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ ಬಿ ಫಾಟ್ ಬಿಫೋರ್ ಎಲೆಕ್ಟ್ರೇಟ್. ವೈ ಆರ್ ಯು ಬೀಯಿಂಗ್ ಯೂಸ್ಡ್? ವೈ ED ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಅಡ್ವಾಂಟೇಜಸ್ ಬೈ BJP ಅಂತ ನೇರವಾಗಿ ಹೇಳಿರುವಂಥದ್ದು. ಪ್ಲೀಸ್ ಡೋಂಟ್ ಕಂಪೆಲ್ ಅಸ್ ಟು ಓಪನ್ ಅವರ್ ಮೌತ್ಸ್, ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಶ್ ಕಮೆಂಟ್ಸ್ ಆನ್ ED. ಇದಕ್ಕಿನ್ನ ಬೇಕಾ ಸ್ವಾಮಿ? ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ? ED ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮಾಯಿಲ್ನ ಸೃಷ್ಟಿ ಮಾಡಿದ್ರಿ, ಯಾವ ರೀತಿ ಒಂದು ನಡೀತಾ ಇರೋ ಒಂದು ಸರ್ಕಾರವನ್ನು ಬೀಳಿಸಿದ್ರಿ. ಯಾರೋ ಅಜಿತ್ ಪವಾರ್ ಅನ್ನೋನ್ನ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಕರ್ಕೊಂಡ ಮೇಲೆ ಅವ್ನ ಕೇಸಸ್ ಎಲ್ಲ 2,500 ಕೋಟಿ ಇದು ಯಾವುದೋ ಚಿಟ್ ಹಗರಣದಲ್ಲಿ ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ. ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ರು. ಇದನ್ನು ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ. ಇನ್ಮೇಲಾದ್ರೂ BJPಯವರು ED, IT, CBI, NIA ಇವೆಲ್ಲ ಸಂಸ್ಥೆಗಳನ್ನು ರಾಜಕೀಯ ದಾಳಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ED ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅಧ್ಯಕ್ಷಗಳಿದ್ದಾರೆ, ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ED ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಮೆರವಣಿಗೆನ ಇಲ್ಲ BJP ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು 100ಕ್ಕೆ 100ರಷ್ಟು EDಯವ್ರನ್ನ ಯಾವ ರೀತಿ BJP ಅಸ್ತ್ರ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. DK ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು. ಯಾರೋ ಇನ್ನೂ ಒಂದು 4-5 ಜನ EDಯವ್ರನ್ನ ಕೇಸ್ ಮಾಡಿ ಅವ್ರನ್ನ ಶಿಕ್ಷುವಂಥ ಕೆಲಸವನ್ನು ಮಾಡಿದ್ರು.